ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ಸಖತ್ತಾಗಿದ್ದೀನಿ ಅನ್ನೋಕ್ಕಿಂತ ಸ್ವಲ್ಪ ಹೆಡ್ಏಕ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಿಕಾಸ್ ಟ್ರಾವೆಲ್ ಮಾಡಿ ಆ್ಯಂಡ್ ಎಕ್ಸಾಮ್ಸ್ ಕಂಪ್ಲೀಟ್ ಮಾಡಿ ಹಾಗೆ ಬರೋಷ್ಟೊತ್ತಿಗೆ ಸ್ವಲ್ಪ ಹೆಡೇಕ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಅದರಲ್ಲೂ ನೈಟ್ ಬಸ್ಸಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಲಗಿದ್ದಂತ ಬೇಡ, ನೈಟ್ ನಿದ್ರೆನೇ ಕಂಟ್ರೋಲ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ನಿದ್ರೆ ಬರ್ತಿತ್ತು. ನೋಡಿದ್ರೆ ಸೀಟ್ ಸರಿಯಾಗಿ ಮಲಗೋಕ್ಕೆ ಕನ್ವಿನಿಯೆಂಟ್ ಆಗಿರಲಿಲ್ಲ. ಸೊ ಹೊಸ ಲೈಫು, ಹೊಸ ಜರ್ನಿ, ಹೊಸ ರೀತಿಲಿ ಸ್ಟಾರ್ಟ್ ಆಗಲಿಕ್ಕೆ ಆರಂಭ ಆಗ್ತಿದೆ. ನೋಡ್ರಿ, ಇಲ್ಲಿ ಸ್ಟಾರ್ಟ್ ಆಗಲಿಕ್ಕೆ ಆರಂಭ ಆಗ್ತಿದೆ. ಫ್ಲೋಲ್ಲಿ ಏನೇನೋ ಬರುತ್ತೆ. ಸೊ ಇವಾಗ ಬೆಂಗಳೂರು ಬಂದಾಯಿತು, ಅಂದರೆ ಬೆಳಗ್ಗೆನೇ ರೀಚ್ ಆಗಾಯಿತು. ಬೆಂಗಳೂರು ಬಂದು ಇವಾಗ ಪಿ ಜಿನಲ್ಲೂ ಉಳ್ಕೊಂಡು ಬೆಳಗ್ಗೆ ಎಷ್ಟು ಐ ಥಿಂಕ್ ಪಿ ಜಿ ಆಚೆ ವೆಯ್ಟ್ ಮಾಡಿ 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 ಸಾಕಾಗೋಯ್ತು. ಯಾಕಂದರೆ ಬೆಳಗ್ಗೆ ಆಲ್ಮೋಸ್ಟ್ ಒಂದು 5:17 ಅಷ್ಟೊತ್ತಿಗೆ ನಾನು ಪಿ ಜಿ ಹತ್ರ ರೀಚ್ ಆಗಿದೆ. ಬಟ್ ಮೇ ಬಿ ಓನರ್ ಮಲಗಿದ್ರು ಅನಿಸುತ್ತೆ, ಕಾಲ್ ರಿಸೀವ್ ಮಾಡಲಿಲ್ಲ. ಆಮೇಲೆ ಫೈನಲ್ಲಿ ಒಂದು 6:30 ಮೇ ಬಿ 6:30 ಆಗಿತ್ತು. ಅಷ್ಟೊತ್ತಿಗೆ ಓನರ್ ಮತ್ತೆ ಕಾಲ್ ಮಾಡಿದ್ರು. ಅಲ್ಲಿಂದ ಕಾಲ್ನಲ್ಲಿ ಮಾತಾಡಿಕೊಂಡು ಬಂದು ಪಿ ಜಿ ನೋಡಿ ಇಂಥ ಕಾಮನ್ ರೂಮಾ ಅಥವಾ ಡಬಲ್ ಶೇರಿಂಗಾ, ತ್ರಿಬಲ್ ಶೇರಿಂಗಾ, 4 ಜನ ಇರೋದಾ ಅಂತ ನೋಡಿಕೊಂಡು, ಜೊತೆಗೆ ಅಟ್ಯಾಚ್ ವಾಶ್ರೂಮಾ ಅಥವಾ ಕಾಮನ್ ವಾಶ್ರೂಮಾ ಅಂತ ಎಲ್ಲ ನೋಡಿಕೊಂಡು ಮತ್ತೆ ರೂಮಿಗೆ ಬಂದು ಸೊ ಪಿ ಜಿ ಎಲ್ಲ ನೋಡಿಕೊಂಡು ಇವಾಗ ರೆಸ್ಟ್ ಕೂಡ ಮಾಡಿ ಆಯಿತು. ರೆಸ್ಟ್ ಮಾಡಿ ಸೊ ಬಂದಿದ್ದು ಈ ಡ್ರೆಸ್ಸಲ್ಲಿ, ಈಗ ಫ್ರೆಶ್ ಅಪ್ ಆಗಿ ಇರೋದು ಈ ಡ್ರೆಸ್ಸಲ್ಲಿ. ಸೊ ಇನ್ಮೇಲೆ ನನ್ನ ಲೈಫಲ್ಲಿ ಯಾವ್ಯಾವ ಥರ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಥವಾ ಇನ್ನೂ ಏನೇನು ಚೇಂಜಸ್ ಆಗುತ್ತೆ ಅಥವಾ ಏನೇನಾಗುತ್ತೆ ಅನ್ನೋದು ಏನೂ ಗೊತ್ತಿಲ್ಲ. ಆ್ಯಂಡ್ ಓಕೆ, ಬೆಳಗ್ಗೆ ಅದೇ ಬಂದು ರೆಸ್ಟ್ ಮಾಡಿಕೊಂಡು 12 ಗಂಟೆ ಅಷ್ಟೊತ್ತಿಗೆ ಎದ್ಬಿಟ್ಟು ಮತ್ತೆ ಅಮ್ಮನ ಹತ್ರ ಮಾತಾಡಿಬಿಟ್ಟು ಯಾವುದಾದ್ರು ಮಿಸ್ ಕಾಲ್ ಇತ್ತು ಅವ್ರಿಗೆಲ್ಲ ಕಾಲ್ ಮಾಡಿ, ಬೆಳಗ್ಗೆ ಬೇರೆ ತಿಂಡಿ ತಿಂದಿರಲಿಲ್ವಲ್ಲ, ಹಾಗಾಗಿ ಪಿ ಜಿಲಿ ಚಪಾತಿ, ರೈಸ್ ಆ್ಯಂಡ್ ಬಟಾಣಿ ಪಲ್ಯ ಏನೋ ಇತ್ತು, ಅದನ್ನು ತಿನ್ಕೊಂಡು ಸ್ನಾನ ಮಾಡಿಕೊಂಡು ಇವಾಗ ಈ ಅವತಾರದಲ್ಲಿದ್ದೀನಿ. ಸೊ ಇವತ್ತು ಬಂದಿರೋ ಈ ಒಂದು ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಆ್ಯಂಡ್ ಮಾಡಿಕೊಂಡೆ. ನೋಡ್ಬೋದು, ಇದು ಡಬಲ್ ಶೇರಿಂಗು, ಅಲ್ಲೊಂದು ಮತ್ತು ಇಲ್ಲೊಂದು, 2 ಇದೆ. ಅದಾದಮೇಲೆ ಈ ಕಡೆ ವಾಶ್ರೂಮ್, ಆಮೇಲೆ ಈ ಕಡೆ ಎಲ್ಲ ಇದು ಗಾಡ್ರೇಜ್ ಎಲ್ಲ ಇದೆ ಈ ಕಡೆ. ಸೊ ಇದಾದಮೇಲೆ ಕರ್ಟನ್ಸ್ ಈ ಥರ ಇದೆ. ಆ್ಯಂಡ್ ನೋಡಬೇಕು ಇನ್ನು ಇವತ್ತೆಲ್ಲ ಕಂಪ್ಲೀಟಾಗಿ ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ದೋಸ್ತ್ ಬರ್ತಾರೆ. ಬಂದ ಮೇಲೆ ಇನ್ನೂ ಒಂದು ಸ್ವಲ್ಪ ಹೊರಗಡೆ ಹೋಗುತ್ತೆ. ಹೊರಗಡೆ ಬೇಸಿಕ್ ಥಿಂಗ್ಸ್ ಏನೇನು ಬೇಕು ಅದನ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಮತ್ತೆ ಒಂದು ಇದು ಮಾಡಿಕೊಂಡು ನಾಳೆಯಿಂದ ನಾವು ನಮ್ಮ ವೈಯಕ್ತಿಕ ವಿಚಾರಗಳಲ್ಲಿ ಬ್ಯುಸಿ ಆಗ್ತೀವಿ. ಆದರೂ ನಮ್ಮ ಸ್ಟೂಡೆಂಟ್ ಲೈಫ್ ಹೆಂಗೆ ಕಂಪ್ಲೀಟ್ ಆಯಿತು, ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಆ್ಯಂಡ್ ನಾನಂದ್ರು ಎಕ್ಸಾಮ್ ಟೈಮಲ್ಲಿ ಒಂದು ವಿಡಿಯೋ ಮಾಡೋ ಅವಕಾಶ ಇದ್ರೂ ಮಾಡಬೇಕು ಅಂತಲೇ ಅನ್ನಿಸ್ಲಿಲ್ಲ. ಯಾಕಂದರೆ ತಲೆಯಲ್ಲಿ ಏನೇನೇನೇನೋ ಇತ್ತು, ಹಾಗಾಗಿ ವೀಡಿಯೋಸು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಇವತ್ತು ಮತ್ತೆ ರೆಗ್ಯುಲರಾಗಿ ಮಾಡ್ಲಿಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ, ಅವಾಗಂತೂ ವೀಡಿಯೋ ಮಾಡ್ತಾ ಇರ್ತೀನಿ. ಆ್ಯಂಡ್ ಹೋಯ್ತು, ಏನು ಮಾಡಿದೆ ಗೊತ್ತಾ, ಬಾಡಿ ಲೋಷನ್ ಮೇಲೆ ಕಂಪ್ಲೀಟಾಗಿ ಕೂತ್ಕೋಬಿಟ್ಟೆ. ಆ್ಯಕ್ಚುಲಿ ಬಂದಿದ್ದು ಒಬ್ಬಳೆ ಅಲ್ಲಿಂದ, ಅಂದರೆ ಲೈಕ್ ನನ್ನ ಫ್ರೆಂಡು ಬರ್ತೀನಿ ಅಂತ ಅಂದ್ಲು. ಬರ್ತೀನಿ ಅಂದಮೇಲೆ ನಾನೇನು ಮಾಡಿದೆ, ಇನ್ನೇನು ಬರ್ತಾರಲ್ಲ ಅಂದ್ಕೊಂಡೆ. ಅವ್ರ ಪೇರೆಂಟ್ಸ್ ಕೂಡ ಬರ್ತಾ ಇದ್ದಾರೆ. ಆಮೇಲೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯಿತು. ನಾನು ಮಾರ್ನಿಂಗ್ ಬರ್ತೀನಿ ಅಂದರು. ಓಕೆ ಅಂತ ಅಂದ್ಬಿಟ್ಟು, ಏನೋ ಬೆಳಕು ಜಾಸ್ತಿ ಆಯಿತು, ಓಕೆ ಅಂತ ಅಂದ್ಬಿಟ್ಟು ಇದು ಮಾಡಿದೆ. ಆಮೇಲೆ ನನ್ನ ಲಗೇಜ್ ಎತ್ಕೊಂಡು ಇದ್ದಿತ್ತಲ್ಲ, 2 ಟ್ರಾಲಿ ಬ್ಯಾಗ್, 1 ಲಗೇಜ್ ಬ್ಯಾಗ್, ಅಂದರೆ ನಂದು ಬ್ಯಾಗ್, ಟ್ರೆಕ್ಕಿಂಗ್ ಬ್ಯಾಗ್ ಎಲ್ಲ ಹಾಕೊಂಡು ಬಂದು ಎಳ್ಕೊಂಡು ಅದರಲ್ಲೂ ಇವತ್ತು ಗೌರ್ಮೆಂಟ್ ಬಸ್ಸಲ್ಲಿ ಫುಲ್ಲು, ಅಂದರೆ ಲಗೇಜ್ ಬೇರೆ ಹಾಕೋಕ್ಕೆ ಕೈಯ ಅಂತಾರೆ. ಆಮೇಲೆ ಮೇಡಮ್ ಎಂತ ಟಿಕೆಟ್ ಮಾಡಿಸ್ಕೊಳ್ಳಿ ಲಗೇಜಿಗೆ ಅಂತಂದರು. ಇನ್ನೇನು ಟಿಕೆಟ್ ಮಾಡಿಸ್ಕೊಂಡು ಲಗೇಜಿಗೂ ಎಷ್ಟು 50 ರೂಪೀಸ್ ಏನೋ ತೊಗೊಂಡು ಅಲ್ಲಿಂದ ಮತ್ತೆ ನಾನು ಎಲ್ಲೆಲ್ಲಿ ಬರಬೇಕು ಅಲ್ಲಿಗೆ ಬಂದು ರೀಚ್ ಆಗಿ ತಾನೇ ಫ್ರೆಶ್ ಅಪ್ ಆಗಿ ಈ ಥರ ಬಂದಿದ್ದಾಯಿತು. ಗೊತ್ತಿಲ್ಲ ಇನ್ಮೇಲೆ ಯಾವ ರೀತಿ ಲೈಫ್ ಹೋಗುತ್ತೆ, ಅಥವಾ ನಾನು ನನ್ನ ಲೈಫನ್ನು ಹೇಗೆ ತೊಗೊಳ್ತೀನಿ, ಅಥವಾ ನನ್ನ ಲೈಫು ಇನ್ನೂ ಯಾವ ರೀತಿ ಚೇಂಜ್ ಆಗುತ್ತೆ, ಯಾವ್ಯಾವ ಥರ ಹೋಗುತ್ತೆ ಅನ್ನೋದನ್ನು ಇನ್ನೂ ತುಂಬ ನೋಡಬೇಕಾಗಿದೆ. ಸಾರಿ
ಸೊ ಯಾರೆಲ್ಲ ನಾನು ವೀಡಿಯೋಸ್ ನೋಡಿರಿ ಅವರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಇದೇ ರೀತಿ ವೀಡಿಯೋಸ್ನ ಹಿಂಗೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ಲವ್ ಯು, ಟೇಕ್ ಕೇರ್, ಬಾಯ್. ಆ್ಯಂಡ್ ರೆಗ್ಯುಲರಾಗಿ ಆಗಿಲ್ಲ ಅಂದರೂ ಆಗಾಗ ವೀಡಿಯೋ ಮಾಡೋದಂತರೂ ಮಾಡ್ತೀನಿ. ಬಾಯ್. ಹೇಳೋಕ್ಕೂ ಮುಂಚೆ ನಾನು ಒಂದು ಮರ್ತೋದೆ, ಎಷ್ಟು ಲಗೇಜ್ ತೊಗೊಬಂದಿದ್ದೀನಿ ಅಂತ ಹೇಳೋದು. ತಡಿ, ಸ್ಮಾಲ್ ಟ್ರಾಲಿ, ಇದು ಬಿಗ್ ಟ್ರಾಲಿ. ಇದು ಆ್ಯಕ್ಚುಲಿ ನಾನು ಪ್ಲೇಟ್ ಏನೂ ತಂದಿರಲಿಲ್ಲ, ಪಕ್ಕದ ರೂಮ್ ಅವ್ರ ಹತ್ರ ಇಸ್ಕೊಂಡೆ. ಆಮೇಲೆ ವಾಟರ್ ಬಾಟಲ್, ವಾಚ್, ನಂದು ಟ್ರೆಕ್ಕಿಂಗ್ ಬ್ಯಾಗ್ ಇಲ್ಲಿ ಇಟ್ಟಿದ್ದೀನಿ. ನನ್ನ ಬ್ಯಾಗಲ್ಲಿ ಇಟ್ಟಂತಹ ಹಾಕೊಬಂದಿದ್ದು ಶೂ, ಆಮೇಲೆ ಬ್ಯಾಗಲ್ಲಿ ಇದ್ದಿದ್ದಂಥ ಸ್ಲಿಪ್ಪರು, ಏನಲ್ಲಿ ಡ್ರೆಸ್. ಸೊ ಇದು ನನ್ನ ಕಡೆ ಇಟ್ಕೊಂಡು, ಇದು ನನ್ನ ಕಡೆ ಇಟ್ಕೊಂಡು, ಅದು ನನ್ನ ಕಡೆ ನೇತಾಕೊಂಡು, ಇಲ್ಲಿ ಸಾಯಿರಾಮ್ ಫೋಟೋ ಇಟ್ಬಿಟ್ಟಿದ್ದಾರೆ. ಸಾಯಿರಾಮ ಬಾಬಾಜಿನ ಅಂತ ಅವರು, ನೀವೇ ಹೇಳಿ. ಎಲ್ಲರೂ ಹೊರಗಡೆ ಹೋದಾಗ ಎಲ್ಲ ಆಗಿಲ್ಲ ಅಂದ್ರೆ ಮರ್ಯಾದೆ ಪ್ರಶ್ನೆ ಗೌರ್ಮೆಂಟ್ ರಾಜ ಭಾರತ ಎಲ್ಲ ಇದೆ ಅದಕ್ಕೆ ಸರಿ ಆಗಲ್ಲ ಕರೆಕ್ಟ್ ಇರ್ಬೇಕು, ಮೊಬೈಲ್ ಬರುತ್ತಲ್ಲ. ಸ್ಟಾರ್ಟಿಂಗ್ ಫೋನ್ ಬಂದಿತ್ತ, ಸ್ಟಾರ್ಟಿಂಗ್ ಫೋನ್ ಹಿಂಗಿತ್ತು ಫೋನ್ ಪೇ ತಗೊಲ್ಲ ಅವಾಗ. ಸ್ಟಾರ್ಟಿಂಗ್ ಫೋನ್ ಪೇ ಬಂತಲ್ಲ, ನಾನು ಈಗ ಗೊತ್ತಾಗ್ತಿದ್ದೀನಿ ಬೆಂಗಳೂರಲ್ಲಿ. ಅದೇ ಇಲ್ಲ, ಮೊಬೈಲಲ್ಲಿ ದುಡ್ಡು 40,000 ಕೈಲಿಲ್ಲ. ಫೋನ್ ಪೇ ಇಲ್ಲ. ಅವ್ರು ಮಾಡ್ಕೊಂಡಿದ್ದಾರೆ ಈಗ. ಅವ್ರದ್ದು ಗೊತ್ತಾಗ ದುಡ್ಡೇ ಇಲ್ಲ. ಫುಲ್ ಕಂಪ್ಲೀಟ್ ಲಗೇಜ್ ಸಮೇತ ಊರು ಬಿಟ್ಟು ಬಂದಾಯಿತು. ಸೊ ಪಿ ಜಿನಲ್ಲಿ ಇನ್ನೂ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಗೊತ್ತಿಲ್ಲ, ಕಾಲ್ ರಿಸೀವ್ ಮಾಡ್ತಿಲ್ಲ, ಕಾಲ್ ಕಟ್ ಮಾಡ್ತಾ ಇದ್ದಾರೆ. ಮೇ ಬಿ ಇನ್ನೂ ಎಷ್ಟೊತ್ತಿಗೆ ಓಪನ್ ಆಗುತ್ತಾ ಗೊತ್ತಿಲ್ಲ. ಅಲ್ಲಿವರೆಗೂ ಇಲ್ಲೇ ಕುತ್ಕೊಂಡು ಹಂಗೆ ಒಂಚೂರು ಟೈಮ್ ಸ್ಪೆಂಡ್ ಮಾಡೋದು, ನಿಮ್ಮ ಜೊತೆ ಮಾತಾಡೋದು. ಆ್ಯಂಡ್ ವೀಡಿಯೋ ಮಾಡಿ ಎಷ್ಟೊಂದು ದಿನ ಆಯ್ತಲ್ವ, ಬಿಕಾಸ್ ಎಕ್ಸಾಮ್ಸ್ ಇತ್ತು, ಎಕ್ಸಾಮ್ಸ್ ಕಂಪ್ಲೀಟ್ ಮಾಡಿಕೊಂಡೆ. ಆ ಗ್ಯಾಪಲ್ಲೂ ಅದು ರೀಲ್ಸ್ ಎಂಗೇಜ್ ಆಗಿರಬೇಕು ಅಕೌಂಟ್ ಅಂದ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಇನ್ನು ಮೇಲೆ ಆಗಾಗ ವೀಡಿಯೋ ಮಾಡ್ತಿರ್ತೀನಿ. ಇನ್ನು ಈ ಜರ್ನಿ ಬೇರೆ ಥರ ಸ್ಟಾರ್ಟ್ ಆಗುತ್ತೆ, ಅದನ್ನೆಲ್ಲ ನಿಮಗೆ ಅಪ್ಡೇಟ್ಸ್ ಕೊಡ್ತಿರ್ತೀನಿ ಅಂತ ಹೇಳ್ತಾ ಬನ್ನಿ ಕಂಟಿನ್ಯೂ ಮಾಡೋಣ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ಮೇಘನಾ ಯುಶಂಕರ್ ಘಟ್ಟ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಸಖತ್ತಾಗಿರ್ತೀರಾ, ಸಖತ್ತಾಗಿರಲೇಬೇಕು.